ಹಲೋ ವೆಲ್ಕಮ್ ಬ್ಯಾಕ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಆಲ್ಮೋಸ್ಟ್ 8 o'clock ಆಗಿದೆ ಬ್ಲಾಗ್ ಶುರು ಮಾಡಿಷ್ಟರಲ್ಲಿ. ಸೊ ನೆನ್ನೆ ಮದುವೆಗೆ ಹೋಗಿ ಬಂದು ಇಲ್ಲೇ ಮಮ್ಮಿ ಮನೇಲಿ ಸ್ಟೇ ಮಾಡಿ ಇವಾಗ ನಮ್ಮ ಅತ್ತೆ ಅವ್ರ ರಿಲೇಟಿವ್ ಅಂದರೆ ಅವ್ರ ಅಣ್ಣನ ಮಗಳಿಗೆ ಎಂಗೇಜ್ಮೆಂಟ್ ಇದೆ. ಸೊ ಹೋಗೋಕ್ಕೆಲ್ಲ ರೆಡಿ ಆಗಿದ್ರಿ. ಇಲ್ಲಿಂದ ಅಲ್ಲೇ ಒಂದು ಡೈರೆಕ್ಟ್ ರೆಡಿ ಆಗೋಣ ಅಂತ. ಯಾಕೆ ನನ್ನ ಮಗಳು ಸೀರೆ ಕುತ್ಕೊಂಡು ಎಲ್ಲ ಕಚ್ಚಿ ಬಿಚ್ಚಿ ಮಾಡಕ್ಬಿಡ್ತಾಳೆ. ಸೊ ಸೀರೆ ಹಾಳಾಗುತ್ತೆ. ಮತ್ತು ಏನಂದರೆ ಇಷ್ಟು ಬೇಗ ರೆಡಿ ಆಗೋ ಅವಶ್ಯಕತೆ ಇಲ್ಲ, ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಿ. ಸೊ ಹೊರಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಎಲ್ಲ ಹೋಗಿದ್ದಾರೆ. ಇವಾಗ ನಾನು ಹೋಗಿ ರೆಡಿಯಾಗಿ ಸೊ ಇವತ್ತು ಎಂಗೇಜ್ಮೆಂಟ್ ಎಲ್ಲ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಬಿಡು. ಸೊ ಇವಾಗ ರೆಡಿಯಾಗಿ ಹೊರಟಿದ್ದೀರಲ್ವಾ. ಸೊ ನಮ್ಮತ್ತೆ ಇನ್ನೂ ಮದುವೆ ಮನೇಲಿದ್ದಾರೆ, ಹತ್ರದ ರಿಲೇಟಿವ್ಸ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಅವರು ಕರ್ಕೊಂಡು ಹಾಗೆ ಡೈರೆಕ್ಟ್ ಹೋಗೋದು ಅಂತ ಅಂದ್ಕೊಂಡಿದ್ದೀರಿ. ಸೊ ಮದುವೆ ನಿತ್ಯೋತ್ಸವದಲ್ಲಿ ಇದನ್ನು ಮುಗಿಸ್ಕೊಂಡಿದ್ದಾದಮೇಲೆ ಅವರು ಮದುವೆ ಲೇಟಾಗಿದೆ. ಸೊ ಅದಕ್ಕೋಸ್ಕರ ರಿಸೆಪ್ಷನ್ಗೆ ಹೋಗಿದ್ರಿಲ್ಲ ನಾನು. ಇವಾಗ ಇಲ್ಲಿಂದನೇ ಡೈರೆಕ್ಟು ಊರಿಗೆ ಹೋಗ್ತೀವಿ. ನನ್ನ ಮಗಳು ಆಯಿ ಹೇ ಏನು ತಿಂತಾ ಇರೋದು? ಗಲೀಜು ಇದು ನಿಕ್ಕೊಳ್ತೀಯಾ? ಗಲೀಜು ಬುಡ್ಡಿ. ಅಮ್ಮ ನೋಡುವ ಆಯಿ ಮಾಡಮ್ಮ. ಆಟ ಆಡ್ಬೇಕಷ್ಟೇ, ಬಾಯಿ ಕಿಕ್ಕಬಾರ್ದು. ಆಟ ಆಡ್ಬೇಕಷ್ಟೇ. ನಾವು ಹೋಗಿ ರೀಚ್ ಆಗಿ ಅಲ್ಲೆಲ್ಲ ನೋಡಿ ಅರೇಂಜ್ಮೆಂಟ್ಸ್ ನೋಡೋಷ್ಟರಲ್ಲೇ ವೆಲ್ಕಮ್ ಮಾಡ್ತಾಯಿದ್ರು ಹುಡುಗನ್ನ. ಸೊ ಅಲ್ಲಿಗೆ ಹೋಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ವೆಲ್ಕಮ್ ಮಾಡ್ತಾ ಇರೋದು ಹುಡುಗನ್ನ. ನಮಗೆಲ್ಲ ಈ ಥರ ಏನು ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿರಲಿಲ್ಲ ನನಗೆ. ಅದಕ್ಕೆ ನಮ್ಮ ಸಿಸ್ಟರ್ ಇನ್ ಲಾ ಹತ್ರ ಹೇಳ್ತಾ ಇದ್ದೆ, ನಮ್ಮನ್ನೆಲ್ಲ ಹಿಂಗೆ ವೆಲ್ಕಮ್ಮೇ ಮಾಡಿಲ್ಲ ಅಂತ. ನೀವು ಹುಡುಗನ ವೆಲ್ಕಮ್ ಮಾಡಬೇಕು, ನೀವು ಬೊಕ್ಕೆನೇ ತಂದಿರಲಿಲ್ಲ ವೆಲ್ಕಮ್ ಮಾಡೋಕ್ಕೆ ಅಂತ ನಾನು ಡೈಲಾಗ್ ಹೊಡ್ತಿದ್ದೆ. ಆಮೇಲೆ ಜ್ಯುವೆಲರಿ ಮ್ಯಾಚ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಸಿಲ್ವರ್ ಜ್ಯುವೆಲರಿ ನನ್ನ ಸಿಸ್ಟರ್ ಇನ್ ಲಾದು ಹಾಕ್ತಾಯಿದ್ರಿ. ಹಾಗೆ ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು ಅವ್ರ ಕಡೆಯವರೆಲ್ಲ ಬಂದು. ಅದನ್ನು ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಪರವಾಗಿಲ್ಲ, ಯೂಟ್ಯೂಬ್ಗಲ್ಲ ಪರವಾಗಿಲ್ಲ. ರೆಡಿ ಆಗಿದ್ದೀನಿ ನನ್ನ ಅಂತ ಕೇಳ್ತಾರೆ. ಇಲ್ಲಿ ಬಿಡೋದು ಸೊ ಹುಡುಗಿಗೆ ಬಂದಿರೋ ಸೀರೆಗಳನ್ನ ನಾನು ತೋರಿಸ್ತೀನಿ. ಹಾಗೆ ನಮ್ಮ ಕಡೆ ಶಾಸ್ತ್ರ ಅಂದರೆ ಎಲ್ಲರ ಕಡೆ ಮಾಡ್ತಾರೆ. ಇನ್ನೂ ಮಾಡಿಸಿಲ್ಲ, ಯೂಶಲಿ ಇನ್ನೂ ಮಾಡಿಸಿಲ್ಲ. ಅಂದರೆ ಸೀರೆ ಉಟ್ಕೊಳ್ಳೋದು ಅವ್ರ ಕಡೆಯವರು 4 ಜನ ಕುಂಕುಮ ಇತ್ತು. ಆಮೇಲೆ ಸೀರೆ ತೆಗೆದುಕೊಟ್ಟಿದ್ದು ಅದರಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಯಾರ್ಯಾರು ಇದ್ದಾರೆ ನಮಸ್ತೆ ಮಾಡ್ಕೊಂಡಿವಿ. ಕುಂಕುಮ ಕೊಡ್ತಾರೆ ಅಷ್ಟೇ ಕ್ಲಿಪ್ಪಿಂಗ್ಸ್. ಸೀರೆ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯೂಶಲಿ ಅಲ್ಲೇ ಇವರು ಕೂಡ ತೊಗೊಂಡಿದ್ದಿದ್ದು. ತುಂಬ ಚೆನ್ನಾಗಿತ್ತು. ಸಿಲ್ವರ್ ಮತ್ತು ಗ್ರೀನ್ ಕಲರ್ ಸೀರೆ ಕಾಂಬಿನೇಷನು ಚೆನ್ನಾಗಿತ್ತು. ಇಲ್ಲೊಂದು ಹಾಯ್ ಹೇಳ್ಬಿಟ್ಟು ಹೋಗಿ ರೆಡಿ ಮಾಡಿದ್ದಾದ್ಮೇಲೆ ನಾವು ಪಟ್ಟಂತ ಎಲ್ಲ ರೆಡಿ ಆಗಿ ಫೋಟೋಶೂಟ್ ಮಾಡ್ಸೋಕ್ಕೆ ಗ್ರೀನ್ ಕಲರ್ ಸೀರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಕೂಡ ಲಾಸ್ಟ್ ಇನ್ನೊಂದು ಹೊಸದಾರಲ್ಲಿ ಒಂದೊಂದು ಸೀರೆ ತೊಗೊಂಡಿದ್ದೆ. ಅದೇ ಸೀರೆನ ನಾನು ಮೆಮೊರಿ ಆಗಿ ಹೇಳ್ಬಾರ್ದಾ. ಇವರು ನಮ್ಮ ಅತ್ತೆ ಗೊತ್ತಲ್ವಾ, ಎಷ್ಟೊಂದು ಬ್ಲಾಗ್ಸಲ್ಲಿ ಬಂದಿರ್ತಾರೆ. ಮಾತಾಡ್ಸಲ್ಲ ಅಂತ ಇವರು ನನ್ನ ಜೊತೆನೇ ಮಾತಾಡಲ್ಲ ಆಯ್ತಾ. ಬಟ್ ಆದ್ರೂ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾರೆ. ನೋಡಮ್ಮ ಆ ಕೈ ಮೇಲೆ ಮಾಡಿ ಸ್ವಲ್ಪ ಸೈಡ್ ಸೈಡಿಂದ. ಇಲ್ಲಿ ಆ ರಿಂಗ್ ಹಾಕೋ ಮೂಮೆಂಟ್ ಬಂತು. ಇವಾಗ ಹುಡುಗ ಹುಡುಗಿ ರಿಂಗ್ ಎಲ್ಲ ಬದಲಾಯಿಸಿದ್ಮೇಲೆ ಎಷ್ಟು ಜನ ಕ್ಯಾಮ್ರಾ ಇದ್ದಿದ್ರು ಅಂದರೆ ಕ್ಯಾಮ್ರಾಮ್ಯಾನೇ ಬೇಡ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲೆಲ್ಲ 1 ಕ್ಯಾಮ್ರಾ 2 ಕ್ಯಾಮ್ರಾ ಯೂಸ್ ಮಾಡಿದ್ರೆ, ಈಗಿನ ಕಾಲದಲ್ಲಿ ಎಲ್ಲರೂ ಒಂದು ಒಳ್ಳೆ ಫೋನ್ ಇರಬೇಕು, ಒಂದು ಒಳ್ಳೆ ಫೋಟೋ ತೊಗೊಳ್ಬೇಕು, ವೀಡಿಯೋ ಮಾಡಬೇಕು ಅಂತ ಎಲ್ಲರೂ ಫೋನ್ ಇಟ್ಕೊಂಡು ನಿಂತಿದ್ರು. ನಾನು ಎರಡು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ನಮ್ಮದು ಒಂದು ನೆನಪಿರಲಿ ಗುರು ಅಂತ ಒಂದು ಫೋಟೋ ತೆಗೆಸ್ಕೊಂಡ್ರಿ. ನಾವು ಕೂಡ ತೆಗೆಸ್ಕೊಂಡಿದ್ದಾಯಿತು. ನನ್ನ ಮಗಳದು ಫೋಟೋ ಏನು ತೆಗಿಯೋಕ್ಕೆ ಹೋಗಿಲ್ಲ ನಾನು. ನನ್ನ ಮಗಳು ಇದೆಲ್ಲ ಆದಮೇಲೆ ಚೇರಿಂದ ಬಿದ್ದೋಗ್ಬಿಟ್ಲು. ಅವಳನ್ನು ಸಮಾಧಾನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕುರಿ ಮತ್ತು ಕೋಳಿ ಹಸು ಎಲ್ಲ ಇದೆ ಅಂತ ಇಲ್ಲಿ ತೋರ್ಸೋಕ್ಕಂತ ಕರ್ಕೊಂಡು ಬಂದಿದ್ದೆ. ಆಮೇಲೆ ಸಮಾಧಾನ ಎಲ್ಲ ಆದಮೇಲೆ ಅವಳನ್ನ ಕರ್ಕೊಂಡು ಹೋದೆ. ನಾನು ಕೂಡ ಫೋಟೋ ತೆಗೆಸ್ಕೊಂಡಿರಲಿಲ್ಲ, ರಶ್ ಜಾಸ್ತಿ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಕೂಡ ಕುಂಕುಮ ಎಲ್ಲ ಇಕ್ಕಿ ಒಂದು ಫೋಟೋ ತೆಗೆಸ್ಕೊಂಡ್ರಿ ಹುಡುಗಿ ಜೊತೆ.
ಸ್ವಲ್ಪ ಹಿಂದಕ್ಕೆ ನೀವು ಒಂಚೂರು ಹಿಂದಕ್ಕೆ. ಹಾಂ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ನನಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತ ಊಟ ಎಲ್ಲ ಮುಗಿಸಿ ನಾನು ನೋಡಿ ಫಂಕ್ಷನ್ ಎಲ್ಲ ಮುಗಿಸಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸರ್ವಿಂಗ್ ಇಲ್ಲಿ ಇವಳು ನನಗೆ ಆಪಲ್ ತಗೊಂಡ್ಬಿಟ್ಟಿದ್ದಾನೆ. ಸೊ ಫಂಕ್ಷನ್ ಇದ್ದಾಗ ಸ್ವಲ್ಪ ಬೇಜಾರಾಗುತ್ತೆ. ಓಕೆ ಫಂಕ್ಷನ್ ಅಟೆಂಡ್ ಮಾಡೋಣ ಬಟ್ ಸಮ್ಟೈಮ್ಸ್ ಜಾಬ್ ಹೋಗಬೇಕು ಅಂತ ಅನಿಸುತ್ತೆ, ಇನ್ನೊಂದು ಕಡೆನೂ ಅನಿಸುತ್ತೆ. ಸ್ಟಿಲ್ ಜಾಬ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಅದಕ್ಕೋಸ್ಕರ ಇಷ್ಟು ಪಾಪು ನಾಮಕರಣ ಲಾಸ್ಟ್ ಫೋಟೋ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ನಮ್ಮ ಪಾಪನಿನ ಅಂತ ಅನ್ಸುತ್ತಲ್ಲ ಇದು. ವಾವ್ ನೋಡಿ, ಒಂದು ರಿಸೆಪ್ಷನ್ದು ಆಲ್ಬಮ್ ಇದು. ಎಂತ ಬಂತು. ಇದು ನಮ್ಮ ಫೋಟೋ ಫೇವ್ರೆಟ್ ಫೋಟೋ ಇದು, ಅದು ಕಡೆ ಇರೋದು. ಅಷ್ಟು ಚೆನ್ನಾಗಿ ಬಂದಿರ್ತದು. ಟೈಟಾಗಿ ಹಾಕಿದ್ಲ ಇಲ್ಲ ಅವಳು. ಎಲ್ಲ ಮುಗಿದ್ಮೇಲೆ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್.